ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪರವರು ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಕೃಷ್ಣರವರ ಹೆಸರಿನಲ್ಲಿ ಇಂದು ಮೈಸೂರು ರಸ್ತೆಯಲ್ಲಿರುವ ರೋಷನ್ ಮಸ್ಜಿದ್ ಮತ್ತು ದರ್ಗಾ ಹಜರತ್ನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಶ್ರೀ ಎಂ ಕೃಷ್ಣಪ್ಪ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಪ್ರಿಯಕೃಷ್ಣರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ರವರಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡರು. ಈ ವಿಶೇಷ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪಶ್ಚಿಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಅಕ್ಬರ್ ಉಲ್ಲಾ ಖಾನ್, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಮುಬಾರಕ್ ಖಾನ್, ಬಾಪೂಜಿನಗರ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಚೆಲುವರಾಜ್ ವೇದಾಂತ್ ಪಿಕೆ ಹಾಗೂ ಶ್ರೀ ಅಬ್ದುಲ್ ರಹೀಂ ಅವರು ಭಾಗವಹಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಸರ್, ಈ ಸಿದ್ದರಾಮಯ್ಯ ಸರ್ಕಾರ ಏನು ಇವಾಗ ಆವಾಗಲೇ 3 ವರ್ಷ ಆಗಿದೆ. ಇವಾಗ ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಅಧಿಕಾರನ. ಈ ಅಧಿಕಾರ ನಾಳೆ ಪದಗ್ರಹಣ ನಡೀತಾ ಇದೆ. ಪದಗ್ರಹಣ ನಡೆಯೋ ಸಂದರ್ಭದಲ್ಲಿ ನಾವು ಇವಾಗಲೇ 3 ವರ್ಷದಿಂದನೇ ಆಗ್ಬೇಕಾಗಿದ್ದಂತವ್ರು ಸಚಿವರು, ನಮ್ಮ ಸಚಿವರಾಗಬೇಕಾಗಿದ್ರು ನಮ್ಮ ಶಾಸಕರು. ಈ ಸತಿ ಆದ್ರೂ ಡಿ.ಕೆ. ಶಿವಕುಮಾರ್ ಅವ್ರ ಸಂಪುಟದಲ್ಲಿ ನಮ್ಮ ಶಾಸಕರು ಸಚಿವರಾಗಬೇಕು ಅಂತ ನಾವು ಬಂದು ದರ್ಗಾಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಈಗ ಏನಂತ ಹೇಳಿದ್ರೆ ಹಿಂದೂ ಮುಸಲ್ಮಾನ್ ಎಲ್ಲರೂ ಸೇರಿ ಅವ್ರಿಗೆ ಪ್ರೀತಿ ತೋರಿಸ್ತಾ ಇದೀವಿ. ಯಾಕೆಂದ್ರೆ ಅವರು ನಮ್ಗೆ ಅದೇ ರೀತಿ ಪ್ರೀತಿ ತೋರಿಸಿದ್ದಾರೆ. ಎಲ್ಲೂ ಕೋಮು ಗಲಭೆಗಳಾಗದೆ ಅಂತ ನೋಡ್ಕೊಂಡು ಒಂದು ಕ್ಷೇತ್ರದ ಜನರನ್ನ ಹೇಗೆ ನೋಡ್ಕೋಬೇಕು ಅಂತ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ, ಅವ್ರಿಗೆ ಉನ್ನತವಾದ ಒಂದು ಸಚಿವ ಸ್ಥಾನ ಕೊಡ್ಲಿ, ಅವರು ಇನ್ನ ಕರ್ನಾಟಕ ರಾಜ್ಯಾದ್ಯಂತ ಸೇವೆ ಮಾಡ್ಲಿ. ಇನ್ನ ಅವರು ಮಗರಾದ ಪ್ರಿಯಕೃಷ್ಣರವ್ರಿಗೂ ಮುಂದಿನ ಒಂದು ಸತಿ ಅವಕಾಶ ಸಿಕ್ಕಿ ಅವರು ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಇಲ್ಲಿ ಪ್ರಾರ್ಥನೆ ಮಾಡಕ್ ಬಂದಿದ್ದೀವಿ. ಮುಖ್ಯವಾಗಿ ಅಪ್ಪ ಅವ್ರಿಗೆ ಇಲ್ಲ ಮಗ ಅವ್ರಿಗೆ ನೀವು ದೊಡ್ಡವ್ರ ಮೊದಲಾಗ್ಲಿ. ಯಾಕೆಂದ್ರೆ ನಮ್ಮ ಪ್ರಿಯಕೃಷ್ಣ ಸಾಹೇಬ್ರು ಇದು ನೀವು ಮೀಡಿಯಾ ಮಿತ್ರರು ಹೋಗಿ ಕೇಳಿದಾಗ ಹೇಳಿದಾರೆ, ಇದನ್ನ ಫಸ್ಟ್ ನಾವು ಆಕಾಂಕ್ಷಿಗಳಲ್ಲ, ನಮ್ ತಂದೆಯವ್ರು ಇರ್ಬೋದು ಅಂತ. ಈ ಸತಿ ಅವ್ರಿಗೆ ಚಾನ್ಸ್ ಸಿಗ್ಲಿ, ನೆಕ್ಸ್ಟ್ ಮುಂದಿನ ಸತಿ ಅವರು ಆಗ್ತಾರೆ, ನೆಕ್ಸ್ಟ್ ಉನ್ನತ ಸ್ಥಾನದಲ್ಲಿ ಅವರು ಬರ್ತಾರೆ ಅಂತ. ಕಳೆದ ಬಾರಿ ವಸತಿ ಸಚಿವರಾಗಿ ಹಲವಾರು ಕೆಲಸಗಳನ್ನ ಮಾಡಿ ಬಡವರ ಪರವಾಗಿ ನಿಂತವರು ಕೃಷ್ಣಪ್ಪನವರು. ಈ ಬಾರಿ ಯಾಕೆ ಸರ್ ಸಂಪುಟದಿಂದ ಕೈ ಬಿಟ್ಟಿದ್ರು? ಈಗ ಮಾತ್ರ ಸಂಪುಟದಿಂದ ಯಾಕೆ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು ಏನಂದ್ರೆ, ಒಂದು ಸಂಪುಟದಲ್ಲಿ ಒಕ್ಕಲಿಗರು ಅಂತ ಹೇಳಿದ್ರೆ ಮಿನಿಮಮ್ ಜಾಸ್ತಿ ಇರೋದ್ರಿಂದ ಅವ್ರ ಕಡೆಯಿಂದ ಒಂದಿಷ್ಟು ಮಿನಿಸ್ಟರ್ಸ್ ಕೊಳ್ಳೇಬೇಕು ಅಂತ ಇರುತ್ತೆ, ಲಿಂಗಾಯತರಿಗಾಗಿರ್ಲಿ ಎಲ್ಲರಿಗೂ ಸಮೇತ. ಆದ್ರೂ ಇವಾಗ ಒಕ್ಕಲಿಗರ ಕೋಟದಲ್ಲಿ ನಮ್ ಶಾಸಕರಿಗೆ ಸಚಿವ ಸ್ಥಾನ ಕೊಳ್ಳಿ ಅಂತ ನಾವು ಆಶಿಸ್ತಾ ಇದೀವಿ. ಅದ್ರ ಜೊತೆಗೆ ಉತ್ತಮವಾದ ಕೆಲಸನ ಮಾಡಿದ್ದಾರೆ ಹೋದ್ ಸತಿ. ಅದು ಅದೇ ರೀತಿಯಲ್ಲಿ ಈ ಸತಿ 136 ಜನ ಶಾಸಕರು ಇರೋದ್ರಿಂದ ತೊಂದರೆ ಆಗಿರ್ಬೋದು ಕೊಡ್ಲಿಕ್ಕೆ. ಆದ್ರೂ ಈ ಸತಿ ಕೊಡ್ಲಿಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ. ಮುಂದೆ ನಮ್ಗೆ ಏನಂದ್ರೆ ನಾಳೆ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಗಿದೆ. ಅದಕ್ಕೋಸ್ಕರ ಕೊಡ್ಲೇಬೇಕು ಅಂತ ಕೇಳ್ತೀವಿ ಸರ್. ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರಿಗೆ ಹಾಗೂ ಪ್ರಿಯಕೃಷ್ಣನವರಿಗೆ ಇದರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವು ಇವತ್ತು ಸಾದಿಕ್ ಶಾವಲಿ ದರ್ಗಾದಲ್ಲಿ ನಾವು ಪ್ರಾರ್ಥನೆ ಮಾಡಕ್ ಹೋಗಿದ್ದೀವಿ. ಯಾಕಂದ್ರೆ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ದುಡ್ದವ್ರೆ. ಶಿಸ್ತಿನ ಸಿಪಾಯಿ ನಿಮ್ಗೆಲ್ಲ ನೋಡಿದ್ದಾರೆ. ಅವ್ರು ಯಾವುದೂ ಬಣ ಅಲ್ಲ, ಯಾವ ನಾಯಕರೆಂದು ಸುತ್ತವರಲ್ಲ. ಪಕ್ಷಕ್ಕೆ ಒಂದು ಗೌರವ ಕೊಟ್ಟು ಬರೀ ಪಕ್ಷದ ಕೆಲಸ ಮಾಡ್ತಾರೆ ಅಂತವ್ರಿಗೆ ನಾವು ಕೇಳಕ್ ಬಂದಿದ್ದೀವಿ. ಯಾಕಂದ್ರೆ ಅವ್ರು ಯಾವತ್ತೂ ಲಾಬಿನೂ ಮಾಡಲ್ಲ, ನಮ್ಗೆ ಈ ಸ್ಥಾನ ಕೊಡಿ ಆ ಸ್ಥಾನ ಕೊಡಿ ಅಂತ. ಅವ್ರು ಲಾಸ್ಟ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು ನೋಡಿದ್ದೀರಾ, ಕೊನೆ ಕ್ಷಣದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು. ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡೋಷ್ಟು ಹೆಸರು ಮಾಡಿದ್ರು ಅವರು. ಬೆಂಗಳೂರು ನಗರದಲ್ಲಿ 20 ವರ್ಷದಿಂದ ಯಾರು ವಾಸ ಮಾಡ್ತಾವ್ರೆ ಅಂಥವ್ರಿಗೆಲ್ಲ 1 ಲಕ್ಷ ಮನೆ ಯೋಜನೆ ಒಂದು ತಂದಿರೋರು ನಮ್ಮ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು. ಸೊ ಅಂತ ಒಳ್ಳೆ ಕೆಲಸ ಮಾಡಿರೋರಿಗೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡ್ಬೇಕಂತ ನಾವೆಲ್ಲ ಕ್ಷೇತ್ರ ಜನ ಬಂದು ಇಲ್ಲಿ ದರ್ಗಾ ಮತ್ತೆ ನಿನ್ನೆ ದೇವಸ್ಥಾನ ಕೂಡ ಹೋಗಿದ್ವಿ. ಎಲ್ಲಾ ಸಮುದಾಯವನ್ನು ಗೌರವಿಸ್ತಾರೆ ಅವರು. ಸರ್ವಧರ್ಮ ಪ್ರೀತಿಸುವ ನಮ್ಮ ಎಂ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣ ಅವರಿಗೆ ಸಚಿವ ಸ್ಥಾನಕ್ಕೆ ನೀಡಬೇಕಂತ ನಾವು ಇಲ್ಲಿ ದರ್ಗಾದಲ್ಲಿ ಪ್ರಾರ್ಥನೆ. ಇವತ್ತು ನಾವು ದರ್ಗಾ ರೋಷನ್ ಮಸೀದಿಯಲ್ಲಿ ಇದು ದರ್ಗಾ ಐತೆ. ಈ ದರ್ಗಾದಲ್ಲಿ ಎಲ್ಲ ಕಮ್ಯುನಿಟಿಯವರು, ಇಲ್ಲಿ ನಾವು ಬರೀ ಮುಸ್ಲಿಮ್ಸ್ ಎಲ್ಲ ಹಿಂದೂ ಬ್ರದರ್ಸು, ಮುಸ್ಲಿಂ ಬ್ರದರ್ಸು ಮತ್ತೆ ನಮ್ಮ ಕ್ರಿಶ್ಚಿಯನ್ಸ್ ಬ್ರದರ್ಸು ಎಲ್ಲ ಸೇರ್ಕೊಂಡು ನಾವು ಇವತ್ತು ಈ ದರ್ಗಾ ಹತ್ರ ಬಂದು ಅವ್ರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀವಿ. ಏನಂದ್ರೆ ನಮ್ಮ ಶಾಸಕರು ನೀವು ಹೇಳ್ದಂಗೆ 24/7 ಅಂತ ಶಾಸಕರು ಸಿಗೋರು. ಅಂತ ಶಾಸಕರು ಅಂದ್ರೆ ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಮತ್ತೆ ನಮ್ಮ ಪ್ರಿಯಕೃಷ್ಣ ಅವರು ಯೂತ್ ಲೀಡ್ರು. ಅವರು ಏನಂದ್ರೆ ಅವ್ರಿಗೂ ನಾವು ದೇವ್ರ ಹತ್ರ ಅವ್ರು ಎಷ್ಟು ಅವ್ರ ಒಳ್ಳೆತನ ನಾವು ನೋಡ್ತೀವಿ ಅಂದ್ರೆ, ಅವ್ರಿಗೆ ಮಿನಿಸ್ಟ್ರಿ ಕೊಡ್ತೀನಿ ಅಂದ್ರೂ ಅವ್ರು ಏನ್ ಹೇಳ್ತಾರೆ, ನಮ್ಮ ಸೀನಿಯರು ನಮ್ಗಿಂತ ದೊಡ್ಡವರು ಅವ್ರಿಗೆ ಅಂದ್ರೆ ಅವ್ರ ಅಪ್ಪಾಜಿಗೆ ಕೊಡ್ಬೇಕು ಅಂತ ಒಂದು ಅವರು ಎಲ್ಲರಿಗೆ ಮೀಡಿಯಲ್ಲಿ ಹೇಳಿದ್ರು. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಇವತ್ತು ಸ್ಪೆಷಲ್ ಪ್ರೇಯರ್ ಏನ್ ಮಾಡ್ತಾ ಇದೀವಿ, ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಅವರಿಗೆ ಶಾಸಕರಿಗೆ
ಮಿನಿಸ್ಟರ್ ಆಗಿ, ಮತ್ತೆ ಮಿನಿಸ್ಟರ್ ಅಂದ್ರೆ ಒಳ್ಳೆ ಮಿನಿಸ್ಟ್ರಿ, ಯಾಕಂದ್ರೆ ಆಲ್ರೆಡಿ ಹಿ ಹಸ್ ಪ್ರೂವ್ ದಟ್ ಹಿ ಇಸ್ ದ ಬೆಸ್ಟ್ ಮಿನಿಸ್ಟರ್. ಹೆಂಗಂದ್ರೆ ಹೌಸಿಂಗ್ ಮಿನಿಸ್ಟ್ರಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ. ನಮ್ಮ ಒಬ್ಬರು ಹೇಳ್ದಂಗೆ ಇವಾಗ ಏನ್ ಹೇಳಿದ್ರು, 1,00,000 ಮನೆ ಏನವರು ಇದು ಮಾಡಿದ್ದಾರೆ, ಅದು ನಿಜವಾಗ್ಲೂ ಹೇಳ್ತೀವಿ, ನಾವು ಅಪ್ರಿಷಿಯೇಟ್ ಮಾಡಬೇಕು ಅವ್ರ ಕೆಲಸಕ್ಕೆ. ಸೊ ಇಂಥವ್ರಿಗೆ ನಾವು ಮಿನಿಸ್ಟರ್ ಮಾಡಿದ್ರೆ ಖಂಡಿತ ನಮ್ಮ ಕರ್ನಾಟಕದಲ್ಲಿ ಚೇಂಜಸ್ ಬರುತ್ತೆ. ಯಾಕಂದ್ರೆ ಇವರು ನಾವು ಇದು ಮಾಡಬೇಕು, ನಾವು ಇಲ್ಲಿಂದ ಸೌಲಭ್ಯ ತಗೊಳ್ಬೇಕು ಅದೆಲ್ಲ ಆ ಥರ ಇಲ್ಲ. ಇವರು ಸ್ವಂತ ದುಡ್ಡಿಂದ ಇವರೇ 5 ಬಾರಿ ಇವರು MLA ಆಗಿದ್ದಾರೆ, 4 ಬಾರಿ. ಇದು 5ನೇ ಸಲ, ನೆಕ್ಸ್ಟ್ 5ನೇ ಸಲಿನೂ ಆಗ್ತಾರೆ. ಅಷ್ಟು ಒಂದು ಒಳ್ಳೆ ನಮ್ಮ MLA ಅವ್ರಿಗೆ ಒಂದು ಮಿನಿಸ್ಟರ್ ಮಾಡಿ ಒಂದು ಅವಕಾಶ ಕೊಟ್ರೆ ಖಂಡಿತ ಚೇಂಜಸ್ ಬರುತ್ತೆ ಕರ್ನಾಟಕದಲ್ಲಿ. ಓಕೆ ಸರ್. ಇಲ್ಲ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇರಲಿ, ನಮ್ಮ DK ಶಿವಕುಮಾರ್ ಅವರು ಇರಲಿ, ಮತ್ತೆ ಯಾರು ಸಿದ್ದರಾಮಯ್ಯ ಅವರು ಇರಲಿ, ಅವರು ನಾಳೆ ಇದು ಮಾಡ್ತಾರೆ. ಅವ್ರಿಗೆ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನಮ್ಮ CM ಕೃಷ್ಣಪ್ಪಾಜಿ ಅವ್ರಿಗೆ ಸಚಿವರಾಗಿ ನನಗೆ ಮಿನಿಸ್ಟರ್ ಮಾಡಿ ಅವ್ರಿಗೆ ಇದು ಅವಕಾಶ ಕೊಟ್ಟರೆ ಖಂಡಿತ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚೇಂಜಸ್ ತರ್ತಾರಂತ ನಾನು ಇದು ಮಾತು ಹೇಳಿ ನಾನು ಮುಗಿಸ್ತೀನಿ ಸರ್. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇವತ್ತೇನು ನಮ್ಮೆಲ್ಲ ಬ್ರದರ್ಸ್ ಎಲ್ಲ ಬಂದಿದ್ದಾರೆ, ಮತ್ತೆ ಮುಖ್ಯವಾಗಿ ನಮ್ಮ ದರ್ಗಾ ಕಮಿಟಿಯವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಎಲ್ಲ ಹಿಂದೂ ಬ್ರದರ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ, ನಮ್ಮ ಮುಸ್ಲಿಂ ಬ್ರದರ್ಸ್ಗೂ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಸಚಿವರಿಗೆ ನೋಡಿ, ಇದೇ ನಮ್ಮ ಸಚಿವರಿಗೆ ಎಲ್ಲರೂ ಬಂದಿದ್ದಾರೆ ಅಂದ್ರೆ ಅವರಲ್ಲಿ ಭೇದ ಭಾವ ಇಲ್ಲ. ಮಸೀದಿ ಅವ್ರು ಹೋದ್ರು ಅವ್ರಿಗೂ ಏನಿದ್ರು ಅವ್ರಿಗೆ ಇದು ಮಾಡ್ತಾರೆ, ಮತ್ತೆ ದೇವಸ್ಥಾನದಲ್ಲಿ ಹೋದ್ರು ಇದು ಮಾಡ್ತಾರೆ. ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಚರ್ಚ್ ಅಲ್ಲಿ ಇದು ಮಾಡಿದ್ರು ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಎಲ್ಲರಿಗೂ ತಗೊಂಡು ಹೋಗೋಸ್ಕರ ಇವತ್ತು ನೀವು ನೋಡ್ಬೋದು, ಎಲ್ಲರೂ ಒಂದಾಗಿ ಜೊತೆಲಿ ನಿಂತಿದ್ದೀವಿ. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಹೇಳ್ಕೊಂಡು ನಾವು ಜೈ ಹಿಂದ್, ಜೈ ಕರ್ನಾಟಕ. ದೇವಸ್ಥಾನದಲ್ಲಿ ನಾವು ಎಲ್ಲರೂ ಸೇರ್ಕೊಂಡು ಪ್ರಯತ್ನ ಮಾಡಿದ್ದೀವಿ. ಯಾವುದೋಸ್ಕರ ಮಾಡಿದ್ದೀವಿ ಅಂದರೆ, ನಮ್ಮ M ಕೃಷ್ಣಪ್ಪ ಅವ್ರಿಗೆ ಮಿನಿಸ್ಟರ್ಶಿಪ್ ಕೊಡಿ ಅಂತ ನಾವು ಮಾಡಿದ್ದೀವಿ. ಮಜೀದಿಯಲ್ಲಿ ಮಾಡಿರೋದು. ನಮಗೇನಂದರೆ ಎಲ್ಲ MLAಗಳಿಗೆ ನೋಡಿದ್ದೀವಿ, ನಾವು ಎಲ್ಲ ಪೂರ್ತಿ ಕರ್ನಾಟಕದಲ್ಲಿ ನೋಡಿದ್ದೀವಿ. ಆದರೆ ನಮ್ಮ MLA ಕೃಷ್ಣಪ್ಪ ಸಾಹೇಬ್ರಿದಾರಲ್ಲ, ಈ ಥರ MLA ಯಾರೂ ಇಲ್ಲ. ಯಾಕಂದರೆ 1,000 ಕೋಟಿ ಒಡೆಯರು ಇವರು. ಆದ್ರೂ ಇರೋದು ಈ ಥರ ಇವರು ಮಾಡೋದು ಕೆಲಸ ಯಾರೂ ಮಾಡಿಲ್ಲ MLAಗಳು. ಇವ್ರಿಗೆ ಮಿನಿಸ್ಟರ್ಶಿಪ್ ಕೊಡಬೇಕು. ಯಾಕಂದರೆ ನಾವು ಬೇಡ್ಕೊಳ್ತಾ ಇರೋದು, ಯಾಕಂದರೆ ಈ ಥರ ಒಬ್ಬರು MLA ಕೊಟ್ಟರೆ ಮಿನಿಸ್ಟರ್ಶಿಪ್ಪು ಎಲ್ಲ ಪೂರ್ತಿ ಕರ್ನಾಟಕ ಜನತೆಗೆ ಇದಾಗತ್ತೆ. ಸಿದ್ದರಾಮಯ್ಯರ ಸಂಪುಟದಲ್ಲಿ ಒಳ್ಳೆ ವಸತಿ ಸಚಿವರು ಕೊಟ್ಟಿದ್ರು, ಒಳ್ಳೆ ಉತ್ತಮವಾದ ಕರ್ತವ್ಯ ನಿರ್ವಹಿಸಿದ್ರು. ಈ ಬಾರಿನೂ ಕೊಡಬೇಕು ಅಂತ ತಮ್ಮ ಒತ್ತಾಯ. ಒತ್ತಾಯ ಸರ್, ನಮಗೆ DCM ಮಾಡಬೇಕಂತ ನಮ್ಮ ಒತ್ತಾಯ. ಮಿನಿಸ್ಟರ್ ಇಲ್ಲ, DCM ಮಾಡಬೇಕಂತ ಒತ್ತಾಯ ನಮ್ಮದು. ಯಾವುದೋಸ್ಕರ ಅಂದರೆ DCM ಮಾಡಬೇಕಂದ್ರೆ, ಈ ಥರ ಮನುಷ್ಯ ಎಲ್ಲ ಪೂರ್ತಿ ಕರ್ನಾಟಕದಲ್ಲಿ ಈ ಥರ MLA ಯಾರೂ ಇಲ್ಲ. ಯಾಕಂದರೆ ಎಲ್ಲರೂ ಕಾಸು ಕೊಟ್ಟರೆ ಎಲ್ಲರೂ ತೋರಿಸ್ಕೊಡ್ತಾರೆ. ಇವರು ಕೈ ಮುಚ್ಚಿ ಕೊಡಿಯೋರು. ಇವರು ಎಲ್ಲ ದಿನ ನಾವು ಕಣ್ಣಿಂದ ನೋಡಿರೋದು, ದಿನ ಲಕ್ಷಾಂತರ ರೂಪಾಯಿ ಇವ್ರು ಹಂಚ್ತಾರೆ, ಯಾರಿಗೂ ತೋರಿಸ್ಕೊಡಲ್ಲ. ದೇವ್ರು ಈ ಥರ ಮನುಷ್ಯನಿಗೆ ದೇವರು ಒಳ್ಳೇದು ಮಾಡೋದು. ಇವ್ರಿಗೆ ಮಿನಿಸ್ಟರ್ಶಿಪ್ ಕೊಡಬೇಕಂತ ನಮ್ಮ ಪರಿಚಯ ಮುಬಾರಕ್ ಖಾನ್ ಅಂತ. ನಾನು ವಿಜಯನಗರ ಯೂತ್ ವೈಸ್ ಪ್ರೆಸಿಡೆಂಟ್ ನಾನು.